ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಮಧ್ಯರಾತ್ರಿ ಯಾರಾದರೂ ಎಬ್ಸಿ ಬಿರಿಯಾನಿ ಮಾಡು ಅಂದ್ರೂ ನನಗಿಷ್ಟಾನೇ. ಮೊದಲೆಲ್ಲ ಪ್ರೀತಿಯಿಂದ ಅಡುಗೆ ಮಾಡ್ತಿದ್ದೆ. ಇವಾಗ ಮನಸ್ಸಿಗೆ ಬೇಜಾರಾದ್ರೆ, ಸ್ಟ್ರೆಸ್ ಆದ್ರೂ ಕೂಡ ಅಡುಗೆ ಮಾಡ್ತೀನಿ. ಅದರಿಂದ ಒಂಥರ ಸಮಾಧಾನ ಸಿಗುತ್ತೆ. ಏನಾದರೂ ಸ್ವೀಟ್ ಮಾಡೋಣ ಅನ್ಕೊಂಡೆ. ನಾನ್ ತಿಂದು ಮತ್ತೆ ದಪ್ಪ ಆಗ್ತೀನಿ. ಹಾಗಾಗಿ ನಾನ್ ತಿಂದಿರುವಂತಹ ಅಡುಗೆ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಬೇಕು. ಹಾಗಾಗಿ ಇವತ್ತು ಫಿಶ್ ತಂದು ಮಾಡಿದೆ. ಅನಿಲ್‌ಗೆ, ಅಭಿನವ್‌ಗೆ ಇಬ್ರಿಗೂ ಫಿಶ್ ಅಂದ್ರೆ ಇಷ್ಟ ಆಗತ್ತೆ. ಹಾಗಾಗಿ ಮಾಡ್ತಾ ಇದ್ದೀನಷ್ಟೇ. ಸೊ ಈ ಮೀನ್‌ಗೆ ನಮ್ಮೂರ್ ಕಡೆ ಬೆಳ್ಳಂಜಿ ಅಂತಾರೆ. ಅದೇ ಜಾತಿಯಲ್ಲಿ ಸ್ವಲ್ಪ ದೊಡ್ಡ ಫಿಶ್ ಇದು. ಇದು ನಾನು ಜಿ.ಕೆ. ಫಿಶ್ ಸ್ಟಾಲಿಂದ ತಂದೆ. ನೆಕ್ಸ್ಟ್ ಟೈಮ್ ನಿಮಗೆ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಫಿಶ್ ಸಿಗುತ್ತೆ ನಮ್ಮ ಏರಿಯಾದಲ್ಲಿ. ಇಲ್ಲಿ ಮಸಾಲೆಗೆ ಅಂತ ಬ್ಯಾಡಗಿ ಮೆಣಸನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ಕೂಡ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ನೆನೆಸಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಒಂದು ಈರುಳ್ಳಿಯನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. 1 ಇಂಚು ಆಗುವಷ್ಟು ಶುಂಠಿ, 1 ಕಡ್ಡಿ ಕರಿಬೇವು ಮತ್ತು 2 ಹಸಿಮೆಣಸಿನಕಾಯಿ. ಇಷ್ಟು ಈಗ ಸದ್ಯ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋದು. ಶುಂಠಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ. ನಾನೇನು ಸೋಕ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. 1 ಚಿಕ್ಕ ಸ್ಪೂನ್ ಆಗುವಷ್ಟು ಅರಿಶಿನ, ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಂತಹ ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನೂ ಕೂಡ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. 1-2 ಬೆಳ್ಳುಳ್ಳಿ ಹೆಸರುಗಳನ್ನು ಸಪ್ರೇಟಾಗಿ ಇದರಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಿಕ್ಕಿದಷ್ಟನ್ನು ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ಬಂದರೆ ಇಲ್ಲಿ ಮಸಾಲೆ ರೆಡಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೋಕೋನಟ್ ಆಯಿಲ್ ಬಳಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು. ಇವಾಗ ಬೆಳ್ಳುಳ್ಳಿಯನ್ನು ಜಜ್ಜಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಟ್ಕೊಂಡಂತಹ 2 ಹಸಿಮೆಣಸಿನಕಾಯಿ, ಕರಿಬೇವಿನ ಎಲೆ ಎಲ್ಲವನ್ನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿಮೆಣಸಿನಕಾಯಿಗಳನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಮಸಾಲೆ ಈ ರೆಸಿಪಿಯಲ್ಲಿ ಸಖತ್ ಟೇಸ್ಟಿ ಅಂತ ಅನಿಸೋದು. ಜಾರ್ನ ತೊಳ್ಕೊಂಡು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೇಕು. ನಾನು ಇನ್ನೊಂದು ಚೂರು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿ ಬಾಯ್ಲ್ ಬಂದಮೇಲೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮೀನನ್ನು ತೊಳೆದು ಉಪ್ಪು ಅರಿಶಿನ ಹಾಕಿದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗತ್ತೆ. ಮೀನಿಗೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಇವಾಗ ಫಿಶನ್ನು ಇದೇ ಮಸಾಲೆಗೆ ಹಾಕಿದ್ರೆ ಆಯಿತು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಗುಂಡು ಸೌಟನ್ನು ಬಳಸಬಾರ್ದು. ಈ ಥರ ಸ್ವಲ್ಪ ಫ್ಲಾಟ್ ಆಗಿರುವಂತಹ ಸೌಟನ್ನು ಬಳಸೋದ್ರಿಂದ ಮೀನು ಕಟ್ ಆಗೋದಿಲ್ಲ ಮತ್ತು ಬಳಸೋದಕ್ಕೂ ಈಸಿ ಆಗುತ್ತೆ. ಒಂದು ಲಿಡ್ಡನ್ನು ಮುಚ್ಚಿ 5ರಿಂದ 7 ನಿಮಿಷ ಕುದಿಸಿದ್ರೆ ಕರಿ ರೆಡಿ. ನೀವು ಬಂಗಡ ಮತ್ತು ಬೂತಾಯಿ ಜೊತೆ ಈ ರೆಸಿಪಿ ಟ್ರೈ ಮಾಡಬಹುದು.